ಒಡೆದ ಮನೆಯಾಗಿರೋ ಬಿಜೆಪಿಯಲ್ಲಿ ಬಂಡಾಯಗಾರ ಮಾತ್ರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ವಿಜೇಂದ್ರ ವಿರುದ್ಧ ದಂಗೆ ಎದ್ದಿರೋ ರೆಬೆಲ್ಸ್ ಈಗ ಪ್ರತ್ಯೇಕ ಹೋರಾಟದ ಮೊರೆ ಹೋಗಿದ್ದಾರೆ. ಸಪರೇಟ್ ಪ್ರೊಟೆಸ್ಟ್ ಮುಖೇನ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ದಾರೆ. ಹಾಗಾದ್ರೆ ಬಂಡಾಯಗಾರರು ಮಾಡಿದ್ದೇನು, ಕೊಟ್ಟ ಸಂದೇಶ ಏನು, ನೀವೇ ನೋಡಿ. ತಂತಿ ಹರಿದ ವೀಣೆಯಂತಾದ ರಾಜ್ಯ ಬಿಜೆಪಿಯ ಸ್ಥಿತಿ. ಯತ್ನಾಳ್ ಉಚ್ಚಾಟನೆಯಾದ್ರೂ ಬಂಡಾಯಗಾರರಿಗಿಲ್ಲ ಭಯ. ಮತ್ತೆ ಪ್ರತ್ಯೇಕ ಹೋರಾಟದ ಮೊರೆ ಹೋದ ಬಿಜೆಪಿ ರೆಬೆಲ್ಸ್. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಪ್ರತ್ಯೇಕ ಪ್ರೊಟೆಸ್ಟ್. ವಕ್ಫ್ ಹಾಗೂ ವಾಲ್ಮೀಕಿ ಹಗರಣದ ಕುರಿತು ಸರ್ಕಾರದ ವಿರುದ್ಧ ಸಮರ ಸಾರಿದ್ದ ಬಿಜೆಪಿ ರೆಬೆಲ್ಸ್ ಆ್ಯಂಡ್ ಟೀಮ್ ಮತ್ತೊಂದು ಅಭಿಯಾನ ಪ್ರಾರಂಭ ಮಾಡಿದೆ. ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರ ವಿರುದ್ಧ ಹೋರಾಟ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆ ಇಂದು ಮಹದೇವಪುರದ ರಾಮಗೊಂಡಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಗಳನ್ನು ಗುರುತಿಸಿ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸುವ ಕುರಿತು ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಹದೇವಪುರ ಕ್ಷೇತ್ರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸರ್ವೆ ನಡೆಸಲಾಗಿದೆ. ಮಹದೇವಪುರ ಬಿಜೆಪಿ ಮಂಡಲದ ವತಿಯಿಂದ ಒಟ್ಟು 5 ತಂಡಗಳಾಗಿ ಅಕ್ರಮ ವಲಸಿಗರ ಕುರಿತು ಸರ್ವೆ ನಡೆಸಲಾಗಿದೆ. ಏಜೆಂಟ್ಗಳ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆ ಮಾಡಲಾಗಿದೆ. ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿ ಪಡೆದು ವಾಸ್ತವ್ಯ ಹೂಡಿರುವುದಾಗಿ ಮಾಹಿತಿ ಕಲೆ ಹಾಕಲಾಗಿದೆ. ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿ ಬಳಸಿ ವಾಸ್ತವ್ಯ ಮಾಡುತ್ತಿದ್ದಾರೆ. ಮತ್ತೆ ಕೆಲವರು ಕೋಲ್ಕತ್ತಾ ಆಧಾರ್ ಕಾರ್ಡ್ ಪಡೆದು ಕೇರಳದ ವೋಟರ್ ಐಡಿ ಪಡೆದು ವಾಸ್ತವ್ಯವನ್ನು ಮಾಡುತ್ತಿದ್ದಾರೆ. ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆಯಾಗಿರುವುದು ಕಂಡುಬಂದಿದೆ. ಇದಲ್ಲದೆ ಬಾಂಗ್ಲಾಗೆ ಕರೆ ಮಾಡುವುದು ಹಾಗೂ ಹಣ ಕಳಿಸಿರುವ ದಾಖಲೆಗಳು ಪತ್ತೆಯಾಗಿದ್ದಂತೆ ಏಜೆಂಟ್ಗಳು ಬಾರ್ಡರ್ ಕ್ರಾಸ್ ಮಾಡಿಸುತ್ತಿದ್ದಾರೆ. ಅಧಿಕಾರಿಗಳು ನಮಗೆ ಸಹಾಯ ಮಾಡ್ತಾರೆ ಎಂದು ಬಾಂಗ್ಲಾ ವಲಸಿಗರೇ ಮಾಹಿತಿ ನೀಡುತ್ತಿದ್ದಾರಂತೆ. ಪೊಲೀಸ್ ಸ್ಟೇಷನ್ ವಾರು ನನ್ನ ಹತ್ರ ಮಾಹಿತಿ ಇದೆ, ದಯವಿಟ್ಟು ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ. ಆಧಾರ್ ಕಾರ್ಡ್ಗಳು ಫೇಕ್ ಆಧಾರ್ ಕಾರ್ಡ್ಗಳಿದಾವೆ. ವೆಸ್ಟ್ ಬೆಂಗಾಲ್ ಅಡ್ರೆಸ್ ಇದೆ, ಆಧಾರ್ ಕಾರ್ಡ್ ಕನ್ನಡದಲ್ಲಿದೆ. ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ತಾರೆ, 6 ತಿಂಗಳಾದ್ಮೇಲೆ ಅವ್ರನ್ನ ಶಾಲೆ ಬಿಡಿಸ್ತಾರೆ. ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಸಿಗತ್ತೆ, ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಗತ್ತೆ ಅವರಿಗೆ. ಇಂಥ 100 ಉದಾಹರಣೆ ಕೊಡ್ತೀನಿ ನಾನು. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಮಾಜಿ ಸಂಸದ ಪ್ರತಾಪ್ ಸಿಂಹ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಬೃಹತ್ ಅಭಿಯಾನ ಆರಂಭಿಸಿರುವ ಅರವಿಂದ್ ಲಿಂಬಾವಳಿ ಕಾರ್ಯಕ್ಕೆ ಶ್ಲಾಘಿಸಿದ್ದಾರೆ. ತಮ್ಮ ಭಾಷಣ ಉದ್ದಕ್ಕೂ ಬಿಜೆಪಿಯಲ್ಲಿ ಇದುವರೆಗೂ ಯಾರೂ ಮಾಡದ ಕೆಲಸ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆಂದು ಪರೋಕ್ಷವಾಗಿ ಬಿವೈ ವಿಜೇಂದ್ರಗೆ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಈ ರೀತಿ ಏನೇನು ಮಾಹಿತಿಗಳಿದೆ ಅದನ್ನೆಲ್ಲ ಪಡ್ಕೊಂಡಿದ್ದೀವಿ ಕಾಲ್ ಸೆಂಟರ್ಗಳ ಮುಖಾಂತರವಾಗಿ. ಆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ 21ನೇ ತಾರೀಕು ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ಹೋಮ್ ಮಿನಿಸ್ಟ್ರಿಗೆ, ಪ್ರೈಮ್ ಮಿನಿಸ್ಟ್ರಿಗೆ, ಸಂಬಂಧಪಟ್ಟವರಿಗೆ ದಾಖಲೆ ಸಮೇತ ಅದನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು, ಅಭಿಯಾನವನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಅರವಿಂದ್ ಲಿಂಬಾವಳಿ ಅವರು ಕೂಡ ನನ್ನನ್ನು ಕೈ ಹಿಡಿದು ಬೆಳೆಸುತ್ತಾ ಇರುವಂಥವ್ರು. ಅವರ ಕೃತಜ್ಞತಾ ಭಾವದಿಂದ ನಾನು ಇಲ್ಲಿ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಇರ್ತೀನಿ. ಅರವಿಂದ್ ಲಿಂಬಾವಳಿ ಸಾಹೇಬ್ರನ್ನ ಮುಂದಿನ ದಿನಗಳಲ್ಲೂ ಕೂಡ ನೀವು ಕೈ ಹಿಡಿದು ಅವ್ರನ್ನೂ ಕೂಡ ಬೆಳೆಸಿ ನಮ್ಮ ಪಕ್ಷಕ್ಕೆ ಅವರೊಂದು ಅಸೆಟ್ ಇದ್ದ ಹಾಗೆ ಅವ್ರನ್ನ ಯಾವತ್ತೂ ಕೂಡ ಇನ್ನೂ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅಂದರೆ ನೀವು ಇನ್ನೂ ದೊಡ್ಡ ಶಕ್ತಿಯನ್ನು ಅವರಿಗೆ ನೀವು ತುಂಬುವಂಥ ಕೆಲಸವನ್ನು ನೀವು ಮಾಡಬೇಕು. ಕಾಫಿ ಎಸ್ಟೇಟಲ್ಲಿ ಇಲ್ಲಿವರೆಗೂ ಸಮೀಕ್ಷೆ ಮಾಡಿರೋ ಪ್ರಕಾರ 1 ಲಕ್ಷ ಜನ ಬಾಂಗ್ಲಾದೇಶಿಯರಿದ್ದಾರೆ. 1 ಲಕ್ಷ ಜನ. ಕರ್ನಾಟಕದಲ್ಲಿ ಇವತ್ತಿನ ಸಮೀಕ್ಷೆ ಪ್ರಕಾರ 2.5 ರಿಂದ 3 ಲಕ್ಷ ಜನ ಇದ್ದಾರೆ. ಇಡೀ ಭಾರತದಲ್ಲಿ 4 ಕೋಟಿಯಿಂದ 4.5 ಕೋಟಿ ಜನ ಇವತ್ತು ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸ ಕಸ್ಕೊಂಡಿರ್ತಕ್ಕಂಥವ್ರು ಯಾರ್ದು? ನಮ್ಮ ಕನ್ನಡಿಗರದು. ಸರ್ಕಾರದ ವಿರುದ್ಧ ಮತ್ತೊಂದು ಸಮರ ಸಾರಿರುವ ರೆಬೆಲ್ಸ್ ಟೀಮ್ ಅಕ್ರಮ ಬಾಂಗ್ಲಾ ವಲಸಿಗರ ವರದಿ ತಯಾರಿಸಿ ಕೇಂದ್ರಕ್ಕೆ ಸಲ್ಲಿಕೆ ಮಾಡಲಿದೆ. ಈ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಡದ ಕೆಲಸ ತಾವು ಮಾಡಿದ್ದೇವೆ ಎಂಬ ಸಂದೇಶವನ್ನ ಹೈಕಮಾಂಡ್ ಮಟ್ಟದಲ್ಲಿ ರವಾನಿಸಲು ಭಿನ್ನರ ತಂಡ ಮುಂದಾಗಿದೆ. ಈ ಹೋರಾಟವನ್ನ ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.